ಫನ್ನಿ ಡ್ರಾಯಿಂಗ್ ಅಂತೆ ಅಪ್ಪ ಮಗಳದು. ಸೊ ಯಾವ ರೀತಿ ಬರುತ್ತೆ ಅಂತ ಇವಾಗ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ಸೊ ನಾವು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ ಇವತ್ತು ನೋಡೋಣ ಅಂತ ಹೊರಟ್ವಿ. ಈ ರೋಡ್ ಬಂದು ಪಾರಾ ರೋಡ್ ಅಂತ, ಸಾಲೋದಕ್ಕೂ ತೆಂಗಿನಕಾಯಿ ಮರ ಮತ್ತು ಆ ಕಡೆ ಈ ಕಡೆ ಹೊಲ ಖಾಲಿಯಾಗಿತ್ತು. ಸೊ ಫೋಟೋ ಶೂಟ್ ಎಲ್ಲರೂ ಮಾಡ್ಕೊತಾ ಇದ್ವಿ, ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಮರಗಳು ಇರೋದೇನೇ ಒಂದು ಸ್ವಲ್ಪ ಏನೋ ಒಂಥರ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಫೋಟೋಸ್ ತಗೋತಾರೆ. ಫುಲ್ ತೆಂಗಿನಕಾಯಿ ಮರ ಆ ಕಡೆ ಈ ಕಡೆ, ಸೊ ಮರಗಳು ಬರುತ್ತೆ ಅಂತಾನೆ. ಸೊ ಗೋವಾದಲ್ಲಿ ಪಾರಾ ರೋಡ್ ಅನ್ನೋ ಒಂದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು 2 ವೀಲರಲ್ಲಿ ಹೋಗ್ತಾ ಇರೋದು. 2 ವೀಲರ್ ಏನು ಅಂತಂದರೆ, ನಾವು ಬಾಡಿಗೆಗೆ 2 ವೀಲರ್ ತೊಗೊಂಡಿರೋದು. 2 ವೀಲರ್ ತೊಗೊಂಡ್ಬಿಟ್ಟು ಪರ್ ಡೇ 400, 350, 500 ತೊಗೊತಾರೆ. ತೊಗೊಂಡು ಇವಾಗ ನಾವು ಪ್ಲೇಸಸ್ನ ನೋಡೋಕ್ಕೆ ಹೋಗ್ತಾ ಇರೋದು. ಸೊ ನಾವು ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್? ಗೋವಾದಲ್ಲಿ ನನಗಂತೂ ಒಂದು ದೇವಸ್ಥಾನ ಕಾಣಲಿಲ್ಲ, ಕಾಣಿಸಿದ್ದು ಒಂದೇ ಚರ್ಚು. ಎಲ್ಲ ಕಡೆನೂ ಚರ್ಚೆ ಇದ್ವು. ಅದರಲ್ಲಿ ನಾವು ತುಂಬ ಫೇಮಸ್ ಆಗಿರುವಂಥ ಬೆಸಲಿಕ್ ಆಫ್ ಬೂಮ್ ಜೀಸಸ್ ಚರ್ಚ್ಗೆ ಹೋದ್ವಿ. ಅಲ್ಲಿ ಸೆಂಟ್ ಫ್ರಾನ್ಸಿಸ್ ಸೇವಿಯರ್ ಅಂತ ಒಬ್ಬರು ಸಂತರು 500 ವರ್ಷದಿಂದನೇ ತೀರ್ಕೊಂಡಿದ್ದಾರೆ. ಆದರೆ ಅವ್ರ ದೇಹನ ಹಾಗೆ ಅಲ್ಲೇ ಇಟ್ಟಿದ್ದಾರೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರನ್ನು ನೋಡೋಕೆ ಬಿಟ್ಟಿರ್ತಾರೆ. ಅದನ್ನ ನಾವು ಕೂಡ ನೋಡೋಕೆ ಹೋದ್ವಿ. ಸೊ ನಾನು ಯೇಸುನ ತುಂಬ ಇಷ್ಟಪಡ್ತೀನಿ, ಬಿಲೀವ್ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಅಲ್ಲಿ ತಲೆಯಲ್ಲಿ ಇದ್ದಿದ್ದೇನು ಜೀಸಸ್ನ ನೋಡ್ಬೋದು ಅಂತ. ಸೊ ನನಗೆ ಅಲ್ಲಿ ಹೋದಾದ್ಮೇಲೆ ಗೊತ್ತಾಗಿದ್ದು 472 ವರ್ಷದ ಒಂದು ಮೃತದೇಹ ಇದೆ ಅನ್ನೋದು ಗೊತ್ತಾಗಿತ್ತು ನನಗೆ. ಫ್ರಾನ್ಸಿಸ್ ಸೇವಿಯರ್ ಅವರ ದೇಹ ಇದು. ಇವರು ಹುಟ್ಟಿದ್ದು 1506ರಲ್ಲಿ, ತೀರ್ಕೊಂಡಿದ್ದು 1552ರಲ್ಲಿ. ಚೀನಾಕ್ಕೆ ಇದೇ ರೀತಿ ಮತ ಪ್ರಚಾರ ಮಾಡಕ್ಕೆ ಹೋದಾಗ ಅತಿಯಾದ ತೀವ್ರ ಜ್ವರ ಬಂದು ಅವ್ರು ಅಲ್ಲಿ ತೀರ್ಕೊಂತಾರೆ. ಚೀನಾದಲ್ಲೇನೆ ಅವ್ರನ್ನ ಸಮಾಧಿ ಮಾಡ್ತಾರೆ. ಅದಾದಮೇಲೆ 1 ವರ್ಷ ಆದಮೇಲೆ ಅವ್ರನ್ನ ಹೊರಗಡೆ ತೆಗಿತಾರೆ. ಎಲ್ಲರಿಗೂ ಆಶ್ಚರ್ಯ ಆಗೋದೇನೆಂದರೆ ಅವ್ರ ದೇಹ ಕೊಳ್ತಿರಲ್ಲ, ಒಣಗೋಗಿರೋ ಸ್ಥಿತಿಯಲ್ಲಿರುತ್ತೆ. ಅವಾಗ ಪೋರ್ಚುಗೀಸ್ನ ಮಲಕಾ ಚರ್ಚಿನಲ್ಲಿ ಅವ್ರನ್ನ ಮತ್ತೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಸಮಾಧಿ ಮಾಡ್ತಾರೆ. ಅದಾದ ನಂತರ ಅದೇ ವರ್ಷ ಮತ್ತೆ ಹೊರಗಡೆ ತೆಗೆದು ಈ ಬೆಸಲಿಕ್ ಆಫ್ ಬೂಮ್ ಜೀಸಸ್ ಚರ್ಚ್ ಅಂದರೆ ಗೋವಾಗೆ ಮತ್ತೆ ದೇಹನ ತಗೊಂಡು ಬಂದು ಸಾರ್ವಜನಿಕರು ನೋಡೋ ರೀತಿ ಈ ರೀತಿ ಬೆಳ್ಳಿ ಪೆಟ್ಟಿಗೆಯಲ್ಲಿ ಅವ್ರ ದೇಹನ ಇಡ್ತಾರೆ. ಸೊ ಈ ವಿಡಿಯೋ ಮಾಡಿದ್ದು ನಾನೇ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಮತ್ತು ಫೋಟೋ ತೆಗೆಯಂಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಹಾಗೇನೆ ಗ್ಯಾಪಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಈ ಸೇವಿಯರ್ ಅವರು ಸಂತರಾಗಕ್ಕಿಂತ ಮುಂಚೆ ಒಬ್ಬರು ಸಿಪಾಯಿ ಆಗಿರ್ತಾರೆ. 35ನೇ ವಯಸ್ಸಿನಲ್ಲಿ ಅವರು ಮತ ಪ್ರಚಾರ ಮಾಡೋಕ್ಕೋಸ್ಕರನೇ ಭಾರತಕ್ಕೆ ಬರೋದು. ಅವರು 1542ರಲ್ಲಿ ಭಾರತಕ್ಕೆ ಬಂದಾಗ ಅವ್ರು ಬಂದು ತಲುಪೋದೇ ಗೋವಾದಲ್ಲಿ. ಸೊ ನಾನು ಹೋಗಿದ್ದ ಪ್ಲೇಸ್ಗಳಲ್ಲಿ ದೇವಸ್ಥಾನ ಇದ್ವೋ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಚರ್ಚೆ ಇದ್ವು. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಗೋವಾದಲ್ಲಿರುವಂಥ ಅಷ್ಟು ಜನಗಳನ್ನ ಮತಾಂತರ ಮಾಡಿಸ್ತಿದ್ದಂಥ ಮಹಾನ್ ವ್ಯಕ್ತಿ ಇವರು ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ಲ. ಏನೇ ಹೋದ್ರೂ ಭಕ್ತಿ ಅನ್ನೋದು ಮನಸ್ಸಲ್ಲಿರುತ್ತೆ. ಜೀಸಸ್ನ ಬಿಲೀವ್ ಮಾಡ್ತಿದ್ದಂಥ ಒಬ್ಬರು ಸಂತರು. ಆದರೆ ಇವರ ಒಂದು ದೇಹಕ್ಕೆ ಇಟ್ಟಿದಂಥ ಒಂದು ಸ್ಥಿತಿಗೂ ಮತ್ತು ಜೀಸಸ್ನ ಒಂದು ಮೂರ್ತಿಗಿದ್ದ ಸ್ಥಿತಿಗೂ ನನಗೆ ಭಾಳ ಬೇಜಾರಾಯಿತು. ನನ್ನ ವೈಯಕ್ತಿಕವಾಗಿ ನನ್ನ ತಲೆಯಲ್ಲಿ ಏನಿತ್ತು ಅಂತಂದರೆ, ಜೀಸಸ್ನ ತುಂಬ ದೊಡ್ಡದಾಗಿ, ಉದಾಹರಣೆಗೆ ಶಿವಾಜಿನಗರದಲ್ಲಿ ಇಟ್ಟಿದ್ದಾರೆ ನೋಡಿ, ಆ ರೇಂಜ್ಗೆ ಇನ್ನೂ ಅದಕ್ಕಿಂತ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ಅಂದ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಅದೆಷ್ಟು ಎಕರೆಗೈತೆ ಈ ಚರ್ಚು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಎಕರೆ ಕಟ್ಟಿದ್ದಾರೆ. ಆದರೆ ಯೇಸು ಮಾತ್ರ ತುಂಬ ಚಿಕ್ಕದಾಗಿ, ನಮ್ಗೆ ಒಂದು ಮೊಳನೂ ಬರಲ್ಲ ಅಷ್ಟು ಚಿಕ್ಕದಾಗಿ ಮೂರ್ತಿನ ಇಟ್ಟಿದ್ದಾರೆ. ನಾನು ಫೋಟೋ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ನೋಡೋಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನು ಎಲ್ಲ ಬಂಗಾರದಿಂದನೇ ಮಾಡಿದ್ದಾರೆ ಅನ್ನೋ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಜೀಸಸ್ಗೋಸ್ಕರನೇ ನಾನು ನೋಡೋಕ್ಕಂತ ಹೋಗಿದ್ದು. ಅದಾದಮೇಲೆ ಮೇನ್ ಗೇಟ್ಗಿಂತ ಈ ಚರ್ಚ್ಗೆ ಭಾಳ ದೂರ ಇರುತ್ತೆ. ವಯಸ್ಸಾದವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ಗಳಿಗೆ ಮಾತ್ರ ಗಾಡಿ ಅನುಕೂಲ ಇರುತ್ತೆ. ನನಗಂತೂ ನಡ್ಕೊಂಡು ಹೋಗೋಷ್ಟರಲ್ಲಿ ಸಕ್ಕ ಸುಸ್ತಾಗಿ ಹೋಗ್ಬಿಡ್ತು. ಚರ್ಚೆಲ್ಲ ನೋಡೋದ್ಮೇಲೆ ಒಂದು ಸ್ವಲ್ಪ ಟಯರ್ಡ್ ಕಡಿಮೆ ಆಯಿತು. ಆದ್ರೂ ಇದ್ದೇ ಇರುತ್ತಲ್ಲ, ಊಟ ಮಾಡ್ಕೊಂಡು ಹೋದ್ವಿ. ಊಟ ಮಾಡೋದ್ಮೇಲೆ ನಡೆಯೋಕ್ಕೆ ಆಗಲಿಲ್ಲ. ಅದೇ ಚರ್ಚ್ ಮುಂದೆನೇ ಇವರು ಫನ್ನಿ ಡ್ರಾಯಿಂಗ್ ಮತ್ತು ರಿಯಲಿಸ್ಟಿಕ್ ಡ್ರಾಯಿಂಗ್ನ ಮಾಡ್ತಾಯಿದ್ರು. ಫನ್ನಿಗೆ ಬಂದು 200, ರಿಯಲ್ ಆಗಿರೋ ಥರನೇ ಡ್ರಾಯಿಂಗ್ ಮಾಡೋಕ್ಕೆ 500 ಅಂದರು. ಸೊ ನಾನು ನೋಡಲಿಲ್ಲ. ಮಂಜು ಹೋಗಿ ನೋಡಿಬಿಟ್ಟು ನನ್ನ ಪಾಪದು ಡ್ರಾಯಿಂಗ್ ಮಾಡಿಸೋಣ ಹಾಗೆ ಹೀಗೆ ಅಂದರು. ನನ್ನ ಮಗಳದು ನಾನು ಆಲ್ರೆಡಿ ಒಂದು ಡ್ರಾಯಿಂಗ್ ಮಾಡಿದ್ದೀನಿ, ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಒಂದು ಸ್ವಲ್ಪ ಬೇಸಿಕ್ ಒಂಚೂರು ಗೊತ್ತಿದೆ ಡ್ರಾಯಿಂಗ್ ಅಂದರೆ ಈ ರೀತಿ ಬರ್ಬೋದು ಅಂತ. ನನಗನ್ನಿಸ್ತು ಬೇಡ, ಏಂತಿಗೆ ಸುಮ್ಮನೆ ಬಿಸಿಲು ಒಂದು ಸ್ವಲ್ಪ ಇತ್ತು ಬೇಡ ಅಂತ ಅಂದೆ. ಮಂಜು ಇಟ್ಕೊಂಡು ಇಲ್ಲ ಸೂಪರಾಗಿ ಬರುತ್ತೆ, ಸುಮ್ಮನೆರು ಒಂಥರ ಮೆಮೊರಿ ಆಗಿರುತ್ತೆ, ಗೋವಾದಲ್ಲಿ ಹೋಗಾದ್ಮೇಲೆ ಈ ರೀತಿ ಡ್ರಾಯಿಂಗ್ ಮಾಡಿದ್ವಿ ಅಂತ. ಫ್ರೆಂಡ್ಸ್, ನೀವು ನೋಡ್ಬೋದು ನನ್ನ ಮಗಳದು ಯಾವಾಗ ಅವರು ನೋಸು ಅಂದರೆ ಮೂಗನ್ನ ಬಿಡಿಸಿದ್ರು ಅಲ್ಲೇ ಗೊತ್ತಾಯಿತು ಡ್ರಾಯಿಂಗು ಹದ್ಗೆಟ್ಟೋಯ್ತು ಅಂತ. ನನಗೆ ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೆ, ಅಲ್ಲಿ ಒಂದು ಚೂರು ನನ್ನ ಮಗಳಿದ್ದಂಗಿಲ್ಲ, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ. ನನ್ನ ಮಗಳು ಒಂದು 18 ವರ್ಷದ ಹುಡುಗಿ ಆದರೆ ಹೆಂಗಿರ್ತಾಳೆ ಫ್ಯೂಚರಲ್ಲಿ ಅಂತ ಆ ಯಪ್ಪ ಇವಾಗಲೇ ಬರ್ದು ತೋರಿಸ್ಬಿಟ್ಟ. ಯಾವ ಇದರಲ್ಲೂ ಅನಿಸ್ತಾ ಇಲ್ಲ ನನ್ನ ಮಗಳು ಅದು ಅಂತ.
ತುಂಬ ಕೆಟ್ಟದಾಗೈತೆ. ಬರೆದಿರೋ ಡ್ರಾಯಿಂಗು ನೀವೇ ಡಿಫ್ರೆನ್ಸ್ ನೋಡ್ರಿ ಎಷ್ಟರ ಮಟ್ಟಿಗಿದೆ ಅಂತ. ಅವ್ರು ಯಾವಾಗ ಮೂಗನ್ನ ಬಿಡಿಸಿದ್ರು ಆವಾಗಲೇ ಹೇಳ್ಬಿಟ್ಟೆ ನಾನು, ಚೆನ್ನಾಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಬೇಡ, ಚೆನ್ನಾಗಿ ಬರಲ್ಲ, ಅದು ಗೊತ್ತಾಗೋಯ್ತು ಅಂತ. ನನ್ನ ಮಗಳ ಮೂಗು ಆ ರೇಂಜ್ಗೆ ಇಲ್ಲೇ ಇಲ್ಲ, ಪುಟಾಣಿಗಿರೋದು ನನ್ನ ಕಂದನ ಮೂಗು ನೋಡೋಕೆ ಅವ್ರು ಹಂಗೆ ಬಿಡಿಸ್ಬಿಟ್ರು. ಅದಾದಮೇಲೆ ಮಂಜುಗೆ ಹೇಳ್ತಾ ಇದ್ದೆ ಚೆನ್ನಾಗಿಲ್ಲ, ಅಮೌಂಟ್ ವೇಸ್ಟ್ ಆಯಿತು ಅಂತ. ಅವ್ರು ತೆಲುಗು ಮಾತಾಡ್ತಾಯಿದ್ರು ಡ್ರಾಯಿಂಗ್ ಮಾಡಿದವರು. ಸೊ ಇನ್ನೇನು ಮಾಡೋದು, ಪ್ರತಿಯೊಬ್ಬರು ಮಾಡೋದು ಅದೇ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ. ಅದಾದಮೇಲೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಸ್ಟಾಪ್ ಮಾಡಿ ಡ್ರಾಯಿಂಗ್ನ, ನಾನು ಬೇಕಾದ್ರೆ ಒಂದು 200 ಪೇ ಮಾಡ್ತೀನಿ ಅಂತ. ಅವ್ರು ಕೇಳಿದ್ರು ಡ್ರಾಯಿಂಗ್ ಎಲ್ಲ ಆದಮೇಲೆ, ನಿಮ್ಗೆ ಇಷ್ಟ ಆಗಿಲ್ವಾ ಮೇಡಮ್, ಚೆನ್ನಾಗಿಲ್ವಾ ಅಂತ. ನಾನು ಅವ್ರನ್ನೇ ವಾಪಸ್ ಕೇಳಿದೆ, ಅಲ್ಲ ಸರ್ ನಿಮ್ಗೆ ಚೆನ್ನಾಗಿದೆ ಅಂತ ಅಂದರೆ ನನಗೇನು ಇಲ್ಲ ಅಮೌಂಟ್ ಪೇ ಮಾಡೋಕ್ಕೆ, ಚೆನ್ನಾಗಿದೆ ಅಂತ ಆ ಮಗು ಥರನೇ ಇದೆ ಅನ್ನಂಗಿರೋ ತಗೊಳ್ಳಿ ಅಂದೆ. ಆಮೇಲೆ ಇಟ್ಕೊಂಬಿಟ್ಟು ಬೇಡ ಬಿಡಿ ಅಂತಂದರು. ಯಾಕೋ ನನಗೆ ಮನಸ್ಸು ತಾಳಲಿಲ್ಲ, ಇರಲಿ ಅಂದ್ಬಿಟ್ಟು ಅವ್ರು ಟೈಮ್ ವೇಸ್ಟ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ 200 ರೂಪೀಸ್ನ ಕೊಟ್ಬಿಟ್ಟು ಮತ್ತು ಪೇಂಟಿಂಗು ಕೂಡ ಅವ್ರ ಕೈಗೆ ಕೊಟ್ಬಿಟ್ಟು ನನ್ನ ಪಾಡು ನಾನು ಬಂದ್ಬಿಟ್ಟೆ. ನನಗಿಷ್ಟ ಆಗಿಲ್ಲ, ಹಾಗಾಗಿ ನಾನು ಪೇಂಟಿಂಗ್ನ ತೊಗೊಂಡಿಲ್ಲ. ಸಖತ್ ಅಂದರೆ ಸಖತ್ ಬಿಸಿಲು. ಬೆಂಗಳೂರಲ್ಲೆಲ್ಲ ಮಳೆ ಅಂತ ಈ ಟೈಮಲ್ಲಿ ನಮ್ಮಮ್ಮ ಹೇಳ್ತಾಯಿದ್ರು, ಆದರೆ ಇಲ್ಲಂತೂ ಭಯಂಕರ ಬಿಸಿಲು. ಸೊ ಫಸ್ಟು ಈ ಕಲರ್ ಇರಲಿಲ್ಲ, ಇವಾಗ ವೈಟ್ ಕಲರಿಂಗ್ ಮಾಡಿದ್ದಾರೆ ಇದಕ್ಕೆ. ಫಸ್ಟು ಒಳ್ಳೆ ಕಲ್ಲು ಕಟ್ಟಡ ಥರ ಇತ್ತು. ನನಗೆ ನನ್ನ ಒಂದು ವೈಯಕ್ತಿಕವಾಗಿ ನನಗೆ ಏಸು ಅಂದರೆ ತುಂಬ ಇಷ್ಟ. ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ಅವರಂದರೆ ಭಾಳ ಇಷ್ಟ. ನನಗೆ ಒಂಥರ ಫ್ರೆಂಡ್ ಥರ. ಸೊ ಹಾಗಾಗಿ ನಾವು ರೂಮ್ ಮಾಡಿರೋದ್ರಿಂದ ಇಲ್ಲಿಗೆ 23 ಕಿಲೋಮೀಟರು. ಸೊ ಆದ್ರೂ ನಾನು ನೋಡಬೇಕು ಅಂತಲೇ ಬಂದೆ. ಸೊ ಇಷ್ಟ ಆಯಿತು ಬಂದಿದ್ದು, ನೋಡಿದ್ದು. ಐ ಆಮ್ ಹ್ಯಾಪಿ. ಸೊ ನೆಕ್ಸ್ಟ್ ಎಲ್ಲಿಗೋಗ್ಬೇಕು ಗೊತ್ತಿಲ್ಲ. ಸೊ ಸ್ವಲ್ಪ ಪ್ಲೇಸಸ್ ಕವರ್ ಮಾಡೋದು ಸಖತ್ತು. ಕಿಲೋಮೀಟ್ರು ಜಾಸ್ತಿ ದೂರ ಇದೆ, ಕವರ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಲಾಸ್ಟು ಬೀಚ್ ಅಂತಿದ್ದಾರೆ, ಯಾವ ಬೀಚು ಏನು ಅನ್ನೋದು ಗೊತ್ತಿಲ್ಲ ನನಗೆ. ಮಡಿಕೇರಿಗೆ ಹೋದಾಗ ಒಂದು ಸ್ವಲ್ಪ ಪ್ಲ್ಯಾನ್ ಇತ್ತು, ಅಟ್ಲೀಸ್ಟ್ ಇದಾದಮೇಲೆ ಈ ಪ್ಲೇಸ್ ಬರುತ್ತೆ ಅಂತ. ಇಲ್ಲಿ ನನಗೇನು ಪ್ಲ್ಯಾನ್ ಇಲ್ಲ, ಯಾಕೆಂದರೆ ಮಂಜು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಬರ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡಿಕೊಂಡು ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇದಾದಮೇಲೆ ಬೀಚ್ಗೆ ಹೋಗ್ತಾ ಇದ್ದೀವಿ ಲಾಸ್ಟು. ಈಗ ತುಂಬ ಪ್ಲೇಸಸ್ಗೆ ಹೋಗಬೇಕು ಅಂತಲೇ ಮಾರ್ನಿಂಗ್ ಬಂದಿದ್ದು, ಇಲ್ಲೇ ತುಂಬ ಟೈಮ್ ವೇಸ್ಟ್ ಆಗೋಗ್ಬಿಡ್ತು. ಚರ್ಚ್ಗೆ ಹೋಗಿ ಬಂದಾದ್ಮೇಲೆ ಒಂದು 4ರಿಂದ 5 ಅವರ್ ಮೇಲಾಗೋಯ್ತು. ಇನ್ನೊಂದೇನು ಅಂತಂದರೆ ಪಾಪು ಇರೋ ಕಾರಣ ಸಖತ್ ಬಿಸಿಲು ಬೇರೆ ಜಾಸ್ತಿ ಇದೆ. ಅವಳು ಕರೆಕ್ಟ್ ಟೈಮ್ಗೆ ಊಟ ಕೊಡಬೇಕು, 3 ಗಂಟೆಗೆ ಅವಳು ನಿದ್ದೆ ಬೇರೆ ಮಾಡ್ತಾಳೆ. ಸೊ ಮಗುನ ಇಟ್ಕೊಂಡು ನನಗೆ ಪ್ಲೇಸಸ್ಗೆ ಹೋಗೋಕ್ಕಾಗಿಲ್ಲ. ಮೇನಾಗಿ ಮಗು ನನಗೆ ಕಂಫರ್ಟಬಲ್ ಇಂಪಾರ್ಟೆಂಟು. ಅವಳಿಗೆ 2 ವೀಲರಲ್ಲಿ ಹೋಗಬೇಕಾದ್ರೆ ಎಷ್ಟೊತ್ತು ಅಂತ ಅವಳನ್ನ ಸೆಂಟರಲ್ಲಿ ಕುಂಡಿಸ್ಕೊಂಡಿರೋದು. ಸೊ ಪಾಪು ಇರೋರಿಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂತ. ಪ್ಲೇಸಸ್ಸು ತುಂಬಾ ನೋಡೋದಂಥದ್ದು ಬೇಜಾನಿದೆ ಗೋವಾದಲ್ಲಿ, ಆದರೆ ನಮಗೆ ಹೋಗೋಕ್ಕೆ ಟೈಮ್ ಸಾಲಿಲ್ಲ, ಮೇನಾಗಿ ಪಾಪು ಇರೋ ಕಾರಣ. ಹಾಗಾಗಿ ಈಗ ಲಾಸ್ಟು ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾವ ಬೀಚ್ಗೆ ಹೋಗ್ತಾ ಇದ್ದೀವಿ, ಅಲ್ಲೊಂದು ಸ್ವಲ್ಪ ಆಟ ಆಡೋಣ, ಒಂದು ಸ್ವಲ್ಪ ರಿಲೀಫ್ ಮಾಡೋಣ ಅಂತ. ಈಗಾಗಲೇ ಆಗೋಗ್ಬಿಡ್ತು, 4:15 ಹೋಗ್ಬಿಟ್ಟೈತೆ. ಇನ್ನು ಹೋಗಿ ಬೀಚಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತಂದರೆ ಇನ್ಯಾವ ಪ್ಲೇಸಲ್ಲೂ ನಾವು ನಿಂತ್ಕೊಳ್ಳೋದೇ ಬೇಡ, ಡೈರೆಕ್ಟಾಗಿ ಬೀಚ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮಂಜು ಕರ್ಕೊಂಡೋಗಿದ್ದು ಬೀಚ್ಗೆ. ಅದು ಯಾವ ಬೀಚು, ಏನು ಆಟ ಆಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ?